ಇದೆಲ್ಲ ಕಾಸು ಕೊಟ್ಟು ತಗೊಂತಿರೋದೆಲ್ಲ ಫ್ರೀಯಾಗಿ ನೋಡಿಕೊಳ್ಳತಕ್ಕದ್ದು ವಿನಂತಿ ಮಾಡಲಾಗಿದೆ. ಬರ್ತಡೇಗೆ ತಂದಿರೋ ವಾಚು 6 ತಿಂಗಳಾಯ್ತು. ಇವತ್ತು ಹಾಕ್ತಾ ಇದೀಯ. ಹಾಕು ಅಂದ್ರಲ್ಲ, ಪ್ರೀತಿಯಿಂದ ಹಾಕಿದ್ರೆ ಚೆನ್ನಾಗಿರ್ತೈತೆ. ಹಿಂಗೆ ಆ ಕಡೆನೆ, ಈ ಕಡೆ ಎಲ್ಲ ಉಲ್ಟದು ಅಲ್ಲ. ಬರ್ತಡೇಗೆ ತಗೊಬಂದು ಇವತ್ತು ಹೇಳ್ತಾ ಇದ್ದಿ ಹಾಕೋ ಅಂತೇಳಿ. ಏನು ಬುಜ್ಜಿ? ಓಹ್, ಎಷ್ಟು ದಪ್ಪ ಆಯ್ತಪ್ಪ ನನ್ನ ಕೈಯೇ. ಆ ವಾಚ್ ಕರೆಕ್ಟಾಗಿ ಕುತ್ಕೊಬೇಕಂತೆ. ಇನ್ನ ಹಿಂದೆಗೆ ಹಾಕಿ ಫುಲ್ ಇನ್ನ. ಚೆನ್ನಾಗೈತೆ. ಹಿಂಗೆ ಇದ್ರೆ ಚೆನ್ನಾಗಿರ್ತೈತೆ. ಇನ್ನ ಹೋಗ್ತಾ ಇದ್ದೀರಿ? ನೀನು ಬರೋದ? ನೋಡಿ ಅದು ಸ್ವಲ್ಪ ಬೇರೆ, ಇನ್ನು ಸ್ವಲ್ಪ ಈ ಕಡೆ ಹೋಲ್ ಮಾಡೋಕ್ಕಾಗಲ್ಲ, ಮಾಡ್ಬೋದಲ್ಲ? ರೆಡಿ ನೋಡಿ. ಏನಕ್ಕ ಇಲ್ಲಿ ತೋರ್ಸಿಲ್ಲಿ ನೋಡಿಲಿ ಮಮ್ಮಿ, ಅವನೇನೋ ಹೇಳ್ತಾನೆ. ಇದು ಏನಪ್ಪ? ಹಂಗೆ ನಾ ಹೇಳಿದೆ. ಹಾಕಿದ್ದೆ ನಾನು, ಯಾವಾಗೋ ಕಾಲೇಜ್ಗೆ ಹೋಗೋವಾಗ ಹಾಕಿರೋದು ವಾಚ್ ಬುಜ್ಜಿ. ಇದೇ ತಿರ್ಗಿ ನೀನು ತಗೊಟ್ಟಿರೋದೇ ಹಾಕೊಂಡಿರೋದು. ಚೆನ್ನಾಯ್ತಲ್ಲ, ಕರೆಕ್ಟಾಗಿ ಸೂಟ್ ಆಗ್ತೈತೆ ನೋಡಿ. ಈ ರೋಡ್ ಇದೆಲ್ಲ, ಈ ರೋಡಲ್ಲಿ ಬರೋದೇ ಒಂಥರ ಖುಷಿ. ತುಂಬ ಪೀಸ್ಫುಲ್ಲಾಗಿ, ಯಾವುದೇ ಗಾಡಿ ಬರಲ್ಲ, ಯಾವುದೇ ಥರ ರೋಡಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಬರೀ ಮರ ಗಿಡಗಳು, ಪಕ್ಷಿಗಳು. ಇಲ್ಲಂತೂ ಒಂದೊಂದು ಟೈಮ್ ಅಂತೂ, ಇವಾಗ ಬಿಸಿಲಿದೆ, ನವಿಲುಗಳು ಕಾಣಿಸಲ್ಲ. ಒಂದೊಂದು ಟೈಮ್ ಸುಮಾರು ಒಂದು 20-30 ನವಿಲುಗಳು ಒಂದೇ ಹತ್ರ ಮೇಯ್ತಾ ಇರ್ತವೆ. ಈ ಕೆರೆ ಹತ್ರ ಅಂತೂ ಫುಲ್ಲು ಜಾಸ್ತಿನೇ ಇರ್ತವೆ. ಸ್ವಲ್ಪ ಈ ಹೊಲ ಗದ್ದೆಗಳಲ್ಲೆಲ್ಲ ಮೇಯ್ಕೊಂಡು. ಇನ್ನು ನನಗಂತೂ ಈ ರೋಡಲ್ಲಿ ಬರೋದೇ ಒಂಥರ ಖುಷಿ. ನಮ್ಮ ಯಜಮಾನ್ರು ಫಸ್ಟು ಮದುವೆ ಆಗಿದ್ಮೇಲೆ ನನ್ನನ್ನು ಇಲ್ಲೊಂದು ಚಿಕ್ಕದಾಗಿ ಈ ಕೆರೆಯಿಂದ ಇನ್ನು ಸ್ವಲ್ಪ ಮುಂದ್ಗಡೆ ನೀರು ಹರಿತಾ ಇರುತ್ತೆ. ಒಂದು ಕೆರೆಯಿಂದ ಮತ್ತೊಂದು ಹೊಲ ಕಡೆ ನೀರು ಹರಿತಾ ಇರುತ್ತೆ, ಅಲ್ಲಿ ಕರ್ಕೊಂಡು ಬಂದಿದ್ದರು. ನನಗಂತೂ ಆ ಪ್ಲೇಸ್ ಅಂದರೆ ಇವಾಗಲೂ ಫೇವ್ರೇಟು. ಬಟ್ ಇವಾಗ ನೀರಿಲ್ಲಲ್ಲ, ಎಲ್ಲ ಫುಲ್ಲು ಬತ್ತೋಗ್ಬಿಟ್ಟಿರುತ್ತೆ. ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲೇ ಈ ಕಡೆ ಪಕ್ಕದಲ್ಲಿ ಕೆರೆ ಇದೆ. ಈ ಕೆರೆ ತುಂಬ ಐತಂದರೆ, ಈ ಹುಲ್ಲು ಹಾಕಿದಾರಲ್ಲ, ಇದ್ರ ಪಕ್ಕದಲ್ಲೇ ಒಂದು ಇದಿದೆ ನೋಡಿ. ಇಲ್ಲಿ ಸರಿಯಾಗಿ ಫುಲ್ಲು ನೀರು ಬರ್ತಾ ಇರುತ್ತೆ, ಎಷ್ಟು ಸೂಪರಾಗಿರುತ್ತೆ. ಅದ್ರದ್ದು ಫೋಟೋ ಒಂದು ಹಾಕಿದ್ದೀನಿ ನೋಡಿ, ಬೇಕಾದರೆ ನೀವು. ನೆಕ್ಸ್ಟ್ ಟೈಮ್ ಮಳೆ ಬರುತ್ತಲ್ಲ, ಆವಾಗ ವಿಡಿಯೋ ಖಂಡಿತ ಮಾಡಾಕ್ತೀನಿ. ತುಂಬಾ ಸೂಪರಾಗಿರುತ್ತೆ ನೋಡೋಕ್ಕಂತೂ. ಅಲ್ಲಿ ಫುಲ್ಲು ನೀರು ಅಷ್ಟೊಂದು ಜಾಸ್ತಿ ಹೋಗ್ತಾ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಇಲ್ಲಿ. ಇನ್ನು ಅಂತೂ ಹೊಸಕೋಟೆ ರೀಚ್ ಆಗಿಬಿಟ್ವಿ. ರಶ್ ಅಂದರೆ ರಶ್ಶು, ಯಾವ ಕಡೆನೂ ಗಾಡಿ ಬಿಡ್ತಾ ಇಲ್ಲ. ಫುಲ್ ಬ್ಯಾರಿಕೇಡರ್ಸ್ ಹಾಕ್ಬಿಟ್ಟು ವೆಹಿಕಲ್ಸ್ನ ಜಾಸ್ತಿ ಅಲೋ ಮಾಡ್ತಾ ಇಲ್ಲ. ಯಾವುದೇ ಥರ ಇಲ್ಲಿ ದೊಡ್ಡ ಗಾಡಿಗಳೆಲ್ಲನೂ ಬರೀ 2 ವೀಲರ್ ಮಾತ್ರ ಬಿಡ್ತಾ ಇದ್ದಾರೆ. ಇನ್ನು ಅದರಲ್ಲಿ ತಪ್ಪಿಸ್ಕೊಂಡು ಬೇರೆ ರೂಟಲ್ಲಿ ಹಿಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಬಿಸಿಲಂತೂ ಸಖತ್ತು ಸುಡ್ತಾ ಇದೆ. ಇನ್ನು ನಮ್ಮ ಅಮ್ಮವ್ರ ಮನೆಗೆ ಇಲ್ಲಿ ಬಂದಾದಮೇಲೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಏನೋ ಒಂಥರ ಬೇಜಾರು. ಹಳ್ಳಿಯಲ್ಲಿರೋ ಮನೆ ಬಿಟ್ಟು ಇಲ್ಲಿ ಸಿಟಿಯಲ್ಲಿ ಬಂದು ಯಾವ ಥರ ಅವರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಅಮ್ಮಗಂತೂ ನಮ್ಮ ಮನೆ ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಯಾವಾಗಲೂ ಫೋನ್ ಮಾಡಿದವಾಗೆಲ್ಲ ಅದೇ ಹೇಳ್ತಾರೆ. ಇನ್ನು ಅವಾಗ ಒಂಥರ ಬೇಜಾರಾಗುತ್ತೆ. ಸುಮ್ಮನೆ ಅಲ್ಲೇ ನಮ್ಮಮ್ಮ ಇದ್ದಿದ್ರೆ ಅದೇ ಮನೇಲಿ ಚೆನ್ನಾಗಿರ್ತೈತೆ ಅಂತ ಹೇಳಿ ನನಗೆ ಅವಾಗ ಅನ್ನಿಸ್ತಾ ಇದೆ. ನಾವಿರೋ ಜಾಗ ಬಿಟ್ಟು ಬಾಡಿಗೆ ಮನೆ ಅದು ಇದು ಅಂತ ಹೋದರೆ ಒಂಥರ ಏನೋ ಕಳ್ಕೊಳೋ ಥರ ಇರ್ತೈತೆ. ಸ್ವಂತ ಅನ್ನೋ ಥರ ಫೀಲ್ ಬರೋದೇ ಇಲ್ಲ. ಇನ್ನು ಮನೆ ಒಳಗಡೆ ಹೋಗ್ಬೇಕಾದ್ರೆ ನಮ್ಮ ಚಿಕ್ಕಮ್ಮ ಮಕ್ಕಳು ಎಲ್ಲ ಬಂದು ಕೂತ್ಕೊಂಡಿದ್ರು. ಇನ್ನು ಅವ್ರ ಜೊತೆ ಹೋಗಿ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಕಾಫಿ ಮಾಡಿಸಿ ಕುಡಿದ್ಬಿಟ್ಟು ಇನ್ನು ನಮ್ಮ ಚಿಕ್ಕಮ್ಮವ್ರ ಮನೆಗೆ ಹೋಗೋಣ ಅಂತೇಳಿ, ಅವರು ಪಕ್ಕದಲ್ಲೇ ಎಲ್ಲ ಇರೋದು. ಇನ್ನು ಕಾಫಿ ಕುಡಿದ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ರಾಯಣ್ಣ ಕರ್ಕೊಂಡು ಹೋಗ್ತಾಯಿದ್ದೀವಿ.
ಬಂದಿದ ತಕ್ಷಣ ನಮ್ಮ ಚಿಕ್ಕಮ್ಮ ಊಟ ಮಾಡೋಕ್ಕೆ ಬಿಟ್ಟೇ ಇಲ್ಲ. ಅಲ್ಲಿ ನಮ್ಮಮ್ಮ ಮಾಡಿರಲಿಲ್ಲ, ಎಲ್ಲ ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲೇ ಮಾಡಿದರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಕತ್ಲಾಗಲಿ ಜಾತ್ರೆ ನೋಡೋಕ್ಕೆ ಹೋಗೋಣ ಅಂತೇಳಿ ಊಟ ತಿಂತಾ ಇದ್ದೀವಿ ಇವಾಗ. ಬ್ಯಾಟು ಬಾಲ್ ಬೇಕಂತ ಇಷ್ಟೊತ್ತು ಬಿಲ್ಲು ಬಾಣ ಅಂದೆ, ಇವಾಗ ಬ್ಯಾಟು ಬಾಲ. ವೈರ್ ಮುಟ್ಬಾರ್ದು ಬಿಡ, ಲೈಟ್ ಎಲ್ಲ ಮುಟ್ಬಾರ್ದು. ವಿಡಿಯೋ ಟೀ ಪುಡಿ ಟೀ ಪುಡಿ ಕಾಣಿಸ್ತಾ ಇಲ್ಲ ಅದರಲ್ಲಿ, ಟೀ ಪುಡಿ ಕಾಣಿಸ್ತಾ ಇಲ್ಲ ಅದರಲ್ಲಿ. ಇವಾಗ ಅದಕ್ಕಿನ್ನ ಬೆಳ್ಳಗನೆ ಇರು ನಾನು ಹಾಕವಾಗಿಡಿ. ಪಾಸ್ ಮಾಡು, ಒಂದು ನಿಮಿಷ ಇರೋ. ಟೀ ಇದ್ರೇನೆ ಒಂಥರ ಖುಷಿ, ಗೊತ್ತೇ ನಿಂಗ. ನಿಮ್ಮ ಮಾವು ಟೀ ಕುಡಿಯೋಗಂಟ ಬಿಡಂಗಿಲ್ಲ. ಅಲ್ಲೊಂದು ಗ್ಲಾಸ್ ಟೀ ಇಲ್ಲೊಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಇವಾಗ ತೇರು ಬರ್ತೈತೆ ಪಕ್ಕದ ಬೀದಿಯಲ್ಲಿ ಅಂತೇಳಿ ನಮ್ಮ ಮಾವ, ಚಿಕ್ಕಮ್ಮ, ನಾನು, ನಮ್ಮಮ್ಮ ಹೋಗ್ತಾಯಿದ್ದೀರಿ. ನಮ್ಮ ಮನೆಯವರು ಮತ್ತು ಬೋವಿ ಮಕ್ಕಳು ಎಲ್ಲ ಹೋಗಿ ಆಲ್ರೆಡಿ ನೋಡ್ಕೊಂಡು ಬಂದರು. ಇನ್ನು ಬರೋಷ್ಟರಲ್ಲಿ ಕತ್ಲೆ ಆಗ್ತೈತೆ. ಇಲ್ಲಿ ಸುಮಾರು ಒಂದು ಹಾಫ್ ಆನ್ ಅವರ್ ಕಾತಿದ್ದೀರಿ, ಬಂದೇ ಇಲ್ಲ. ಕಾದು 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 ಸಾಕಾಗೋಯ್ತು. ಎಷ್ಟು ದೂರಕ್ಕೆ ನೋಡಿದ್ರು ಆ ಮನೆ ಮೇಲೆ ಇರೋರೆಲ್ಲ ಎಲ್ಲೋ ತೇರು ಬರ್ತಾಯಿದೆ ಅನ್ನೋ ಥರ ನೋಡ್ತವ್ರೆ, ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಿಲ್ಲ. ಇನ್ನು ಯಾರೋ ಒಬ್ಬರು ಲೈಟ್ ಹಾಕ್ಬಿಟ್ರು, ಫುಲ್ಲು ಎಲ್ಲರ ಕಣ್ಣು ಆ ಲೈಟ್ ಮೇಲೇ ಹೋಗ್ತಾಯಿತ್ತು. ಇನ್ನು ಇದಾಗಲ್ಲ ಬಿಡು ಅಂತ ಹೇಳಿ ಎಲ್ಲ ಮತ್ತೆ ರೆಡಿಯಾಗಿ ಮನೆಗೆ ಬಂದು ಜಾತ್ರೆ ನೋಡೋಣ ಅಂತ ಹೋಗ್ತಾಯಿದ್ದೀವಿ ಇವಾಗ. ಐತೆ ಹೊತ್ತ ನೋಡು, ಸೇಮ್ ನೀನು ಹಂಗೆ ಮಾಡ್ತಾಯಿದ್ದಿದ್ದು ಅಲ್ಲಪ್ಪು. ನೋಡಿ ಎಲ್ಲ ಜಾತ್ರೆ ನೋಡ್ಕೊಂಡು ಮನೆಗೆ ಹೋಗ್ತಾವ್ರೆ, ತೇರು ನೋಡ್ಕೊಂಡು. ನಾವು ಹೋಗೋಣ ಚಿನ್ನ, ರಾಯಲ್ ಇಲ್ಲ ನೋಡಿ, ಹಿಂಗೆ ಬಿಡು ಅದ್ಕೊಬೇಕು ಅದರಲ್ಲಿ. ಇರು ಅದ್ಕೊಬೇಕು, ಫುಲ್ಲು ಅದ್ಕೊಂಡು. ಹಾಂ ಬಿಡು, ಇವಾಗ ಈ ಕಡೆ ಬಿಡು ಎಲ್ಲಿ ಅದತಾನೆ ಇಲ್ಲ ಅದರಲ್ಲಿ, ಬಂದಿಲ್ಲ ನೀಟಾಗಿ ಅದಕ್ಕೋ. ಹಾಂ ಇವಾಗ ಬಿಡು. ತಗೊಂಡಿದ್ದಂದೆ ಅದ್ದಕ್ಕೇನೋ ಬರ್ತಾ ಇಲ್ಲ ನಿನಗೆ. ಜ್ವರ ಗೊತ್ತಬೇಕು ಮಗನೆ, ಒಂದೊಂದೇ ಬರ್ತೈತೆ. ನಾನೊಂದ್ಸತಿ ಬಿಡ್ತೀನಿ ಕೊಡ, ಚೆಲ್ಬೇಡವೋ ಎಲ್ಲ. ಕೊಟ್ಟು ನಾನು ಬಿಡ್ತೀನಿ ಒಂದ್ಸತಿ, ಇರು ಹಂಗೆ ಇರು. ಹೊಲ್ಟಾಯ್ತು ಒಳಕ್ಕದು. ಎರಡು ಚಿರು ಆಗ್ಬಿಟ್ಟಿಕ್ರೆ, ಯಾರು ಗಲಾಟೆ ಮಾಡಬಾರ್ದು, ಏನು ಕೇಳಬಾರ್ದು. ಅಲ್ಲೆಲ್ಲ ಜಾತ್ರೆನಲ್ಲಿ ಬರೀ ಎಂಜಾಯ್ ಮಾಡೋದಷ್ಟೇ ಜಾತ್ರೆನ. ಅವ್ರಿಗೆ ಆತಿದ್ದ ಅವನ್ನ ಹೋದ ವರ್ಷ ಚಿರುನು ರೋಹನ್ ಮಿಸ್ಸಿಂಗ್ ಇಲ್ಲೇ. ಆಮ ನಡಿ. ಜಾತ್ರೆಗೆ ಬರೋವರೆಗೂ ಅಷ್ಟೇ, ಜಾತ್ರೆಗೆ ಬಂದಿದ್ದಾದಮೇಲೆ ಗೊತ್ತಾಗ್ತೈತೆ ಎಷ್ಟು ಕಷ್ಟ ಅಂತ. ಅಲ್ಲಿ ದೂರಕ್ಕೂ ಜಾಗ ಇಲ್ಲ, ಆ ಕಡೆ ಈ ಕಡೆ ಕದ್ಲಕ್ಕೂ ಜಾಗ ಇಲ್ಲ. ಜನ ಅಂದರೆ ಜನ, ಸಖತ್ತು ಜನ. ಯಾವ ಸರಿ ಹೊಸಕೋಟೆ ಜಾತ್ರೆ ನೋಡೋಕೆ ಬಂದ್ರೂ ಇದೇ ಥರನೇ ಆಗ್ತೈತೆ. ಇನ್ನು ಗೇಮ್ಸ್ ಏನಾದರೂ ಆಡ್ಸೋಕೆ ಕರ್ಕೊಂಡು ಹೋಗ್ತಾರೇನೋ ಅಂತ ಹೇಳಿದ್ರೆ ನಮ್ಮ ಮನೆಯವರಂತೂ ಬೇಡವೇ ಬೇಡ ಅಂತ ಹೇಳ್ಬಿಡ್ತಾರೆ. ಇನ್ನು ನಮಗಂತೂ ಅಷ್ಟೊಂದು ಧೈರ್ಯನೂ ಇಲ್ಲ ಅದ್ರಲ್ಲಿ ಕೂತ್ಕೊಂಡು ಆಡೋಷ್ಟು. ಇವಾಗೆಲ್ಲ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲನೂ ತುಂಬ ಕಡೆ ಆಕ್ಸಿಡೆಂಟ್ಗಳಾಗಿರೋದ್ರಿಂದ ಅದರಲ್ಲಿ ಹತ್ತಿ ಆಡೋರಿಗೆ ಅದಕ್ಕೆ ಹೋಗೋಕ್ಕೇ ಭಯ ಒಂಥರ. ಇನ್ನು ಎಲ್ಲಿ ನೋಡಿದ್ರೂ ಬರೀ ಮಾರಾಟ ಮಾಡೋರು, ವ್ಯಾಪಾರ ಮಾಡೋರೇ ಜಾಸ್ತಿ. ಪಾಪ ಎಷ್ಟು ಕಷ್ಟ ಬೀಳ್ತಾರೆ ಅಂತೇಳಿ ಅವ್ರನ್ನ ನೋಡಿ ಅವಾಗ ಅರ್ಥ ಆಗ್ತೈತೆ. ಜಾತ್ರೆಯಲ್ಲಿ ಖುಷಿ ಪಡೋರ್ಗಿಂತ ಅಲ್ಲಿ ಕೆಲಸ ಮಾಡೋರೇ ಜಾಸ್ತಿ ಅಂತ ಅವಾಗ ಅರ್ಥ ಆಗ್ತೈತೆ. ಇಲ್ಲ ಇರಲಿ ಬೆಟಾಲೆ ಅಂತ ಆಮೇಲೆ ಕೇಶುನರ ತಪ್ಪಿಷ್ಟು ಪಾಪಿಂಗ ಎಲ್ಲ
ಇಲ್ಲಿ ಕೇಳಿಸಲ್ಲ ನೀಟಾಗಿ, ಬರೀ ನಾಯ್ಸ್ ಸೌಂಡ್ ಕೇಳಿಸುತ್ತೆ ಅಷ್ಟೇ ಎಲ್ಲ. ಇವಾಗ ಮೈಕ್ ಇಲ್ಲ, ಮೈಕ್ ಇದ್ರೆ ಕೊಡ್ತಾ ಇತ್ತು. ಚೆನ್ನಾಗಿತ್ತಲ್ಲ. ಏನ ಸಾರ್ವಜನಿಕರು ಎಲ್ಲಾದರೂ ಕಂಡು ಬಂದಲ್ಲಿ ಜಾನುಶ್ರೀ ಎನ್ನುವ ಬಾಲಕಿಯನ್ನ ಹೊಸಕೋಟೆ ಪೊಲೀಸ್ ಠಾಣೆ ಇಲ್ಲವೇ ಪೊಲೀಸ್ ಚೌಕಿ ಬಳಿ ಕರೆತರಲು ವಿನಂತಿ ಮಾಡಲಾಗಿದೆ. ಹೊಸಕೋಟೆ ಜಾತ್ರೆಯಲ್ಲಿ ಹೈಲೈಟ್ ಏನು ಗೊತ್ತಾ, ಆ ನವಿಲು ಒಂದೇ ಆ ಕಲರ್ಸ್ ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ. ಎಷ್ಟು ದೂರದಿಂದ ನೋಡಿದ್ರೂ ನವಿಲು ಕಾಣಿಸುತ್ತೆ. ಇನ್ನು ನಮ್ಮ ಮನೆಯವ್ರು ಇಲ್ಲಿ ಬಲೂನಲ್ಲಿ ಏನೋ ವಿಡಿಯೋ ಮಾಡೋಣ ಇನ್ಸ್ಟಾ ಸ್ಟೋರಿಯಕ್ಕೆ ಹಾಕಕ್ಕಂತೇಳ್ಬಿಟ್ಟು ಅವ್ರ ಬಲೂನ್ ಮಾರೋರ ಹತ್ರ ಬಲೂನ್ನ ತಗೊಟ್ಟಿದ್ದಾರೆ. ಇವ್ರಿಗೆ ಪಾಪ ಅದು ಏನು ಮಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ಅವರು ಏನೋ ಬೇಜಾರು ಮಾಡ್ಕೊಂಡಿಲ್ಲ, ಕೇಳಿದ ತಕ್ಷಣ ಕೊಟ್ಟರು ಪಾಪ ಜಾತ್ರೆಯಲ್ಲಿ. ಇನ್ನು ಅವ್ರು ಕೊಟ್ರಲ್ಲ ಅಂತೇಳಿ ನನ್ನ ಮಗನಿಗೆ ಅದರಲ್ಲಿ ಒಂದು ಬಲೂನ್ ಕೊಡಿಸ್ಕೊಂಡು ಇನ್ನು ಜಾತ್ರೆ ನೋಡೋಕೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟು ನಾನು ಹಿಡ್ಕೊತೀನಿ ನೆಕ್ಸ್ಟ್. ಇವಾಗ ಚೆನ್ನಾಗೈತೆ ಇರ್ಸ್ಕೊ. ಜಾತ್ರೆ ನೋಡೋಕೆ ಬಂದರೆ ಅದು ತಗೊಬೇಕು ಇದು ತಗೊಬೇಕು ಏನೇನೋ ಮನೇಲಿ ಅಂದ್ಕೊಂಡು ಬರ್ತೀವಿ. ಬಟ್ ಇಲ್ಲಿ ತಗೊಂಡು ಹೋಗಿದ್ದು ಸ್ವಲ್ಪ ಹೊತ್ತಿಗೆ ಕಿತ್ತೋಗ್ಬಿಡುತ್ತೆ, ಹಾಳಾಗಿಬಿಡುತ್ತೆ, ಅದನ್ನು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ಇನ್ನು ಅದಕ್ಕೋಸ್ಕರನೇ ಮಕ್ಳಿಗೆ ಮಾತ್ರ ಏನು ಬೇಕೋ ಅದನ್ನ ಮಾತ್ರ ಕೊಡಿಸ್ಕೊಂಡು ನಾವೇನು ತಗೊಳಕ್ಕೆ ಹೋಗಿಲ್ಲ ಜಾತ್ರೆನಲ್ಲಿ ಸರಿ. ನಮ್ಮ ಅಕ್ಕನ ವಿಡಿಯೋಗಳನ್ನ ಮಾಡಿಕೊಡೋಣ. ನೋಡಿದ್ದೆ ಭವಿ ಎಷ್ಟು? 150 130ನೇ ಆಯ್ತಾ? ಇರೋ ಕೇಶವ ಕೊಡ್ತೈತಂತ ಇರೋ. ಬನ್ನಿ ಏನು ಬೇಕು ಮೀನಾ? ಜಲ್ದಿ ಬೇಕಾ, ಬಾಣ್ಲಿ ಬೇಕಾ, ತುರಿಯಮ್ಮಣಿ ಬೇಕಾ, ಏನು ಬೇಕು ಹೇಳು. ಇವೆಲ್ಲ ಕೇಳಿದ್ರಾಗ ಯಾವ್ದನ್ನ ಕೊಡಿಸ್ತೀನಿ, ಅವೆಲ್ಲ ಕೇಳಬೇಡ. ಕಂಜೂಸ್ ಅವ್ರು ಏನನ ಕೊಡ್ಸವ್ರ, ಏನನ ಕೊಡ್ಸವ್ರ ಕರ್ಕೊಂಡ್ಬಂದ್ಬಿಟ್ಟ. ನವಿಲ್ ಹತ್ರ ಒಂದು ರೀಲ್ ಮಾಡೋಣ ಅಂತ ಹೇಳಿದ್ರೆ ಯಾವುದಕ್ಕೂ ಬಿಡೋದೇ ಇಲ್ಲ ನನ್ನ ಮಗ ಅಂತೂ. ಅವನು ಒಂದು ಕಡೆ ಅಳ್ತಾನೆ ಇರ್ತಾನೆ, ಪಾಪ್ಕಾರ್ನ್ ಬೇಕು ಅಂತೇಳಿ ಹಠ ಹಿಡ್ಬಿಟ್ಟಿದ್ದಾನೆ ಅವಾಗಿಂದನೂ. ಇನ್ನು ಆ ಕಡೆ ಇತ್ತು ಲಾಸ್ಟಲ್ಲಿ ಅವರಪ್ಪ ಕೊಡಿಸಿಲ್ಲ, ಮರ್ತೋಗ್ಬಿಟ್ರು, ನೋಡಿಲ್ಲ, ನಾನು ಹೇಳಿದ್ದೆ ಅವ್ರಿಗೆ ಕೇಳಿಸಿಲ್ಲ ಸರಿಯಾಗಿ. ಇನ್ನು ಸ್ವೀಟ್ ಕಾರ್ನ್ ಸ್ವಲ್ಪ ಲೈಟಾಗಿ ಖಾರ ಹಾಕಿ ಕೊಡಿಸಿದ್ದೀರಿ. ಆ ಖಾರನೇ ತಿಂತವ್ರೆ, ನನ್ನ ಕೈಲಂತೂ ತಿನ್ನೋಕ್ಕಾಗಿಲ್ಲ ಅದನ್ನು. ಚೆನ್ನಾಗಿದ್ದಾ? ತಿನ್ಕೊಂಡೆ ನಡೀರಿ, ಹಂಗೆ ಮುಂದೆ ಹೋಗೋಣ. ನಾವೇ ಜೇಬ್ಗಳ್ರು. ಭವಿ ಮಿಸ್ಸಿಂಗ್. ಮೊಬೈಲ್ ಕಳ್ಳರಿದ್ದಾರೆ, ಜೇಬು ಕಳ್ಳರಿದ್ದಾರೆ ಹಾಗೂ ಎಷ್ಟು ಬೇಕು ಇಸ್ಕೊಳ್ರಿ, ಯಾರ್ಯಾರು ಬೇಕಾ? ಬೇಕಾ ಪಾಪ್ಕಾರ್ನ್? ಎಷ್ಟಂತೆ? ಎಷ್ಟ? 1 kg ಇರೋ ಅವ್ರಿಬ್ರಿಗೆ 2 ಇಸ್ಕೊಂಗೆ. ಅಲ್ಲ ಇರು, ಅವನೊಂದು ಇವ್ರೊಂದು, ನಾವು ಶೇರ್ ಮಾಡ್ಕೊಂಡು ಅದ್ರಾಗೆ ಶೇರ್ ಮಾಡ್ಕೊಂಡು ಇಟ್ಕೊಂಡು ಇನ್ನೊಂದು ವಾಂಕ್ಯ ಇನ್ನೊಂದು ತಕೊಂಡು ಅಂದ. ಚೆನ್ನಾಯ್ತಾ? ರೋಹನ್
ಚೆನ್ನಾಯ್ತಾ ಮೀನಾ? ಚೆನ್ನಾಯ್ತಾ? ತಿನ್ನೋಡು. ತಿನ್ನೋಡು ಚೆನ್ನಾಗೈತಿಲ್ಲ. ಚೆನ್ನಾಯ್ತಾ? ಚೆನ್ನಾಯ್ತಾನೆ? ನಿಂಗೆ ಚೆನ್ನಾಗೈತಾ? ಓಹೋ ಅಮ್ಮ ಸುಮ್ಮನೆ ಇರ್ರಿ, ಅದ್ರಾಗ ಸುಮ್ಮನೆ ಸೇಫ್ಟಿ ಇಲ್ಲ ಏನಿಲ್ಲ. ನೀನು ಹೋಗ್ತೀಯಾ? ಹೋಗ್ಬಿಡ್ಬಾ, ಹೋಗಿ ನೀನು. ನೀವು ಹೋಗ್ತೀರೇನಾ ಚಿರೋ ಬೋರಿಂಗಾ? ಇವ್ರನ್ನ ಕರ್ಕೊಂಡೋಗಿ ಆಡ್ತಾರೇನ? ಆಡ್ಸ್ಕೊಂಡ್ ಬಾ. ಯಾವ್ದ್ರುಳ್ಳ? ಅಯ್ಯೋ ನನ್ಕಂತೂ ಸಕ್ಕದಿಲ್ಲಮ್ಮ. ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು. ಜ್ಯೂಸ್ ತಗೊಂಬಂದೆ. ಗ್ಲಾಸಿಗೆ ಇಳಿಕೆ ಎತ್ಕೊಂಡ್ಬಂದ್ಬಿಡೋದು, ಇಲ್ಲೇ ಕುಡ್ದ್ಬಿಡೋಣ, ಎಲ್ಲ ಸ್ವಾಹ ಮಾಡೋಕ್ಕಲ್ಲ. ಕೋಲ್ಡ್ ಆಯ್ತಾ? ಅಯ್ಯೋ ತರಿಸಿದ್ಯಾ? ಸ್ವಲ್ಪ ಕೋಲ್ಡ್ ಇದೆ, ತಗೊಂಬರ್ಬಾರ್ದ? ಅಪ್ಪು ಅದ್ರ ಮೇಲೆ ಹತ್ಬಾರ್ದು. ಜಾತ್ರೆ ಮುಗಿಸ್ಕೊಂಡು ಬಂದಿದ್ದಾಯ್ತು. ಇವಾಗ ಸ್ಲಿಪ್ಪರ್ ಬಿಟ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ರಾಯನ್ ಪಾಪ್ಕಾರ್ನ್ ಚೆನ್ನಾಗೈತಾ? ಕೋಲ್ಡ್ದೊಂದು ಜ್ಯೂಸ್ ಬಾಟ್ಲಿ ಇವಾಗ ಫುಲ್ಲಿ ಎಲ್ದಾಕ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.